ಬಿಪಿಎಲ್ ಕಾರ್ಡುದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. 5 ಕೆಜಿ ಅಕ್ಕಿಯ ಬದಲಾಗಿ ಬೇಳೆ ಕೊಡೋದಕ್ಕೆ ಒಂದಷ್ಟು ಚಿಂತನೆಗಳು ನಡೀತಾ ಇದ್ದಾವೆ. ಬಿಪಿಎಲ್ ಕಾರ್ಡುದಾರರಿಗೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಇದು. 5 ಕೆಜಿ ಅಕ್ಕಿ ಬದಲು ಬೇಳೆ ಕೊಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ. ಅನ್ನಭಾಗ್ಯ ಯೋಜನೆಯದು. ಅನ್ನಭಾಗ್ಯ ಯೋಜನೆಯ ಅಡಿ ದುಡ್ಡಿನ ಬದಲಾಗಿ ಬೇಳೆಗೆ ಪ್ಲಾನ್ ಅನ್ನ ಹಾಕಿಕೊಂಡಿದ್ದಾರೆ. ಬೇಳೆ, ಉಪ್ಪು, ಸಕ್ಕರೆ, ಎಣ್ಣೆ ನೀಡೋದಕ್ಕೆ ಫಲಾನುಭವಿಗಳು ಮನವಿಯನ್ನ ಮಾಡಿಕೊಂಡಿದ್ರು. ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಅಂತ KH ಮುನಿಯಪ್ಪ ಹೇಳಿದ್ದಾರೆ. ನೋಡಿ, ಅನ್ನಭಾಗ್ಯ ಯೋಜನೆ ಜಾರಿಯಲ್ಲಿದೆ. ವಿಶೇಷವಾಗಿ ಈ ಬಾರಿ ನೀವು ಗಮನಿಸಿದ್ದೀರಿ, ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿರುವಂಥದ್ದು. ಅನ್ನಭಾಗ್ಯ ಯೋಜನೆ ಅನ್ನೋದಾದ್ರೆ 10 ಕೆಜಿ ಅಕ್ಕಿಯನ್ನು ಕೊಡಬೇಕಾಗತ್ತೆ. 5 ಕೆಜಿ ಹೆಂಗೋ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇನ್ನುಳಿದ 5 ಕೆಜಿ ಅನ್ನೋದಾದ್ರೆ ಅಕ್ಕಿಯನ್ನು ಹೊಂದಿಸೋದಕ್ಕೆ ಸ್ವಲ್ಪ ವ್ಯತ್ಯಯ ಉಂಟಾಯಿತು. ಹಾಗಾಗಿ ದುಡ್ಡನ್ನು ನೇರವಾಗಿ DBT ಮೂಲಕ ಕೊಡುವಂತಹ ಕೆಲವೊಂದು ನಿಯಮಗಳು ಬಂದು ಅಂತೆಯೇ ಜನಸಾಮಾನ್ಯರು 5 ಕೆಜಿ ಅಕ್ಕಿ ಜೊತೆಗೆ ಒಂದಷ್ಟು ದುಡ್ಡನ್ನು ಪಡೆದುಕೊಳ್ತಾ ಇದ್ರು. ಈ ನಡುವೆ ಫಲಾನುಭವಿಗಳು ಒಂದಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈಗ ಬೇಳೆ, ಉಪ್ಪು, ಸಕ್ಕರೆ, ಎಣ್ಣೆ ನೀಡಿದ್ರೆ ಖಂಡಿತವಾಗ್ಲೂ ಸಹಾಯಕವಾಗುತ್ತೆ ಅಂತ. ಇದೀಗ ಆ ದುಡ್ಡಿನ ಬದಲಾಗಿ ಬೇಳೆಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಸರ್ಕಾರ ನಡೆಸಿದೆ. ಈ ಮೂಲಕ ಫಲಾನುಭವಿಗಳ ಬೇಡಿಕೆಗೆ ಸರ್ಕಾರ ಅಸ್ತು ಅಂದ ಹಾಗಾಗಿದೆ. ಸೊ ಬೇಳೆ, ಉಪ್ಪು, ಸಕ್ಕರೆ, ಎಣ್ಣೆ ನೀಡುವಂತೆ 93% ಫಲಾನುಭವಿಗಳು ಮನವಿಯನ್ನ ಮಾಡಿಕೊಂಡಿದ್ರು. ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧಾರ ಮಾಡೋದಕ್ಕೆ ಸಚಿವರು ಕೂಡ ಮುಂದಾಗಿದ್ರು. ಹೀಗಾಗಿ ಈಗಾಗಲೇ ಸರ್ವೆ ಮಾಡಿರೋ ಹಾಗೆ ಅಕ್ಕಿ ಬದಲು ಬೇಳೆ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾಕಂದರೆ ಕೊಡೋ 5 ಕೆಜಿ ಅಕ್ಕಿ ಜೊತೆಗೆ ಈ ಬೇಳೆ ಕೊಡ್ತಾರೋ, ದುಡ್ಡಿನ ಬದಲಾಗಿ ಇಲ್ಲಿ ಬೇಳೆ ಕೊಡ್ತಾರೋ, ಈ ಕ್ಲಾರಿಟಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಇನ್ನು ಇಡೀ ರಾಜ್ಯದಲ್ಲಿ ಸರ್ವೆ ಮಾಡಲಾಗಿದೆ. ಸರ್ವೆಯಲ್ಲಿ 93% ಜನ ಬೇಳೆ, ಉಪ್ಪು, ಸಕ್ಕರೆ, ಎಣ್ಣೆ ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾರಣ ಏನು ಅಂತ ನೋಡ್ತಾ ಹೋಗೋದಾದರೆ, ಕೇವಲ ಅಕ್ಕಿ ಕೊಟ್ಟರೆ ಸಾಕಾಗೋದಿಲ್ಲ, ಅದರ ಜೊತೆಗೆ ಉಳಿದ ಇತರ ಅಂಶಗಳನ್ನು ಕೊಟ್ಟರೆ ಫಲಾನುಭವಿಗಳಿಗೆ, BPL ಕಾರ್ಡುದಾರರಿಗೆ, ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಸಹಾಯಕವಾಗುತ್ತೆ ಅನ್ನುವಂತಹ ಅಭಿಪ್ರಾಯ ಕೇಳಿ ಬಂದಿದೆ. ಬೇಳೆ, ಎಣ್ಣೆ ಎಲ್ಲ ಕೊಟ್ಟರೆ ನಮಗೆ ಪ್ರತಿ ತಿಂಗಳು ಕೂಡ 20,000 ಮೆಟ್ರಿಕ್ ಟನ್ ಬೇಕು. ಅದರಿಂದ ಅಕ್ಕಿ ಬೇಕಾಗ್ತದೆ. ಅದು ಸ್ಟೇಟ್ BPL ಸೆಂಟ್ರಲ್ ಗೌರ್ಮೆಂಟ್ 5 ಕೆಜಿ ಕೊಡ್ತಾ ಇದೆ. ಆ ಕಾರ್ಡ್ಸ್ ನಾವು ಇನ್ನಷ್ಟು ಬಂದಿದ್ದನ್ನು ನಾವು ಕೊಡ್ತಾ ಇದ್ವಿ, ಕೇಂದ್ರ ಸರ್ಕಾರ ಕೊಡಲಿಲ್ಲ. ಅವರೊಂದು ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಮೇಲೆ ನಮಗೆ 13.5 ಲಕ್ಷ ಕಾರ್ಡ್ ಬಂದಿದೆ. ಅದರಲ್ಲಿ 40 ಲಕ್ಷಕ್ಕಿಂತ ಮೇಲೆ ಕೊಟ್ಟಿದ್ದಾರೆ. ಅವ್ರಿಗೆ ನಾವೇ ಕೊಡ್ತಾ ಇದ್ವಿ. ಪ್ರತಿ ತಿಂಗಳು 20,000 ಮೆಟ್ರಿಕ್ ಟನ್ ಅಕ್ಕಿಯನ್ನು ನಾವು 30 ಕೊಡ್ತಾ ಇದ್ವಿ. ನಾವು ಮಾತು ಕೊಟ್ಟಿದ್ವಿ, ಸರ್ಕಾರ ಬರೋಕ್ಕೆ ಮೊದಲು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ 10 ಕೆಜಿ ಕೊಡ್ತೀವಿ ಅಂತ. ಕೇಂದ್ರ ಸರ್ಕಾರ ಅಕ್ಕಿ 5 ಕೆಜಿ ಕೊಟ್ಟು 5 ಕೆಜಿ ನಾವು ಕೊಡ್ತಾ ಇದ್ವಿ. ಸರ್, ಈ DBT ಕೂಡ ನಾವು ಕೊಡ್ತಾ ಇದ್ವಿ. DBT 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದಾಗ ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಕೊಡದೇ ಇದ್ದಂಥ ಸಂದರ್ಭಕ್ಕೆ ನಾವು ಹಣವನ್ನು ಸಂದಾಯ ಅವರ ಅಕೌಂಟ್ ಮಾಡಿದ್ವಿ. ಈಗ 90% ಜನ ನಮಗೆ ಹಣಕ್ಕೆ ತಾನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.